ಕರ್ನಾಟಕ ಸೇರಿ ಪಶ್ಚಿಮ ಬಂಗಾಳ ಹೌದು, ನಾಳೆ ಚುನಾವಣೆ ಇದೆ. ನಮ್ಮ ವಿಶ್ವಾಸ ಇದೆ ಕರ್ನಾಟಕದ ಎರಡೂ ಉಪಚುನಾವಣೆಯಲ್ಲಿ ನಾವು ಮಾಡಿರುವಂಥ ಕೆಲಸ ಮತ್ತು ಸಾಧನೆ ಮತ್ತು ಚುನಾವಣೆಯಲ್ಲಿ ಸಂಘಟಿತವಾಗಿರುವಂಥ ನಮ್ಮ ಚುನಾವಣೆ ಕ್ಯಾಂಪೇನು ನಮಗೆ ಬಾಗಲಕೋಟೆ ಮತ್ತು ದಾವಣಗೆರೆ ಸೌತಲ್ಲಿ BJP ಎರಡೂ ಕ್ಷೇತ್ರದಲ್ಲಿ ಜಯಬೇರಿ ಹೊಡೆಯುವಂಥ ಎಲ್ಲ ವಿಶ್ವಾಸ ನಮಗಿದೆ. ಮತ್ತು ಪಶ್ಚಿಮ ಬಂಗಾಳ ವಿಶೇಷ ಆಸಾಮದಲ್ಲಿ ಗೆಲ್ತೀವಿ ಅಂತ ಎಲ್ಲ ಸಮೀಕ್ಷೆ ಹೇಳಿದ್ದೇವೆ. ಪಶ್ಚಿಮ ಬಂಗಾಳದಲ್ಲಿ ಶಕ್ತಿ ಅಂತ ಹೇಳ್ತೇವೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ದೊಡ್ಡ ಪರಿವರ್ತನೆಯಾಗಿ ಈ ಇಡೀ ಭಾರತ ದೇಶದ ಮುಂದಿನ ರಾಜಕೀಯ ದಿಕ್ಕಸೂಚಿ ಬದಲಾವಣೆ ಆಗುವಂತ ರಿಸಲ್ಟ್ ಬರ್ತದೆ. ಶೃಂಗೇರಿಯಲ್ಲಿ ಬ್ಯಾಲೆಟ್ ಪೇಪರ್ ಅಲ್ಲಿ ಜೀವರಾಜ್ ಅವರು 40 ಓಟಿಂದ 50 ಓಟಿಂದ ಗೆದ್ದಿದ್ದಾರೆ. ಅಲ್ಲ, ಅದಿರ್ಲಿ, ಕಾಂಗ್ರೆಸ್ ರಾಜ್ಯವನ್ನಂತೂ ಅಧೋಗತಿಗೆ ತೆಗೆದುಕೊಂಡು ಹೋಗಿ ಪ್ರಾಚೀನ ಕಾಲಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಈ ಇಲೆಕ್ಷನ್ ಕೂಡ ಪ್ರಾಚೀನ ಕಾಲಕ್ಕೆ ಹೋಗ್ತಾ ಇದ್ದಾರೆ. ತಂತ್ರಜ್ಞಾನ ಅಷ್ಟೆಲ್ಲ ಮುಂದಾಗಿ ಒಂದ್ ನಿಮಿಷ ನಿಮ್ ಪ್ರಶ್ನೆಗೆ ಉತ್ತರ ಕೊಡಿ. ತಂತ್ರಜ್ಞಾನ ಬಹಳ ಮುಂದೆ ಹೋಗಿ ಈಗಾಗಲೇ ಹಲವಾರು ಚುನಾವಣೆ ಆಗಿದೆ. ಕಾಂಗ್ರೆಸ್ ನೇತೃತ್ವದಲ್ಲೂ ಕೂಡ ಆಗಿದೆ. ಕಾಂಗ್ರೆಸ್ ಎಲ್ಲ ಕಡೆ ಸೋಲ್ತಾ ಇರೋದ್ರಿಂದ ಈ ರೀತಿ ಮತ್ತೆ ಬ್ಯಾಲೆಟ್ಗೆ ಹೋಗ್ತಾ ಇದೆ. ಆದರೆ ಬ್ಯಾಲೆಟ್ ಪೇಪರ್ ಅಲ್ಲೇ ಮೋಸ ಮಾಡಿ ಗೆದ್ದಿರುವಂತದ್ದು ಈಗ ಬೆಳಕಿಗೆ ಬಂದಿರುವಂತದ್ದು ಕಾಂಗ್ರೆಸ್ಗೆ ಮುಖಭಂಗ ಆಗಿದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸತ್ತೋಗಿದೆ, ಆಡಳಿತ ಸ್ಥಗಿತ ಆಗಿದೆ.